ನಮ್ಮ ಜಿಲ್ಲೆ ಮತ್ತು ಇಡೀ ಕರ್ನಾಟಕದ ಮತದಾರ ಬಂಧುಗಳಿಗೆ ನನ್ನ ಆತ್ಮಪೂರ್ವಕವಾದ ವಂದನೆಗಳನ್ನು ಹೇಳಿ, ನಮ್ಮ ಭಾರತ ದೇಶ ಒಂದು ಉತ್ತಮ ಸ್ಥಾನಕ್ಕೆ ಹೋಗುವಂಥ ಸ್ಥಿತಿಯಲ್ಲಿ 17ನೇ ಸ್ಥಾನದಲ್ಲಿದ್ದು 5ನೇ ಸ್ಥಾನಕ್ಕೆ ಬಂದಿದೆ. ಮತ್ತೊಂದು ಸಾರಿ ಮೋದಿಯವರು ಪ್ರಧಾನಮಂತ್ರಿಗಳಾಗ್ತಾರೆ, ಹೆಚ್ಚಿನ ಮತಗಳನ್ನು ತಾವು ನೀಡಬೇಕಾಯ್ತದೆ. ನಮ್ಮ ಜಿಲ್ಲೆಯಲ್ಲಿ NDA ಅಭ್ಯರ್ಥಿಯಾಗಿರುವಂಥ ಕುಮಾರಸ್ವಾಮಿ ಅವರಿಗೆ ಹೆಚ್ಚಿನ ಮತವನ್ನು ತಾವೆಲ್ಲ ಕೊಟ್ಟು ಮೋದಿಯವರ ಕೈನ ಬಲಪಡಿಸಬೇಕು ಅಂತೇಳಿ ನಾನು ಕಳಕಳೆಯಿಂದ ಮನವಿಯನ್ನು ಮಾಡ್ತಾಯಿದ್ದೇನೆ. ಇಡೀ ನಮ್ಮ ಕರ್ನಾಟಕ ರಾಜ್ಯ ಆಗ್ಬೋದು, ದೇಶ ಇರ್ಬೋದು, ಎಲ್ಲೆಲ್ಲಿ ಕನ್ನಡಿಗರಿದ್ದಾರೆ. ನಮ್ಮ ಮಂಡ್ಯ ಜಿಲ್ಲೆ ಮೊದಲನೇ ಸ್ಥಾನಕ್ಕೆ ಅತಿ ಹೆಚ್ಚು ಬಹುಮತದಿಂದ ಗೆಲ್ಲಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ಅಪೀಲನ್ನು ಮಾಡ್ತಾಯಿದ್ದೇನೆ. ನಮಸ್ಕಾರ, ಧನ್ಯವಾದಗಳು. ತಮಗೆಲ್ಲ ಗೊತ್ತಿರುವ ಹಾಗೆ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸಡಗರ, ಒಂದು ಹಬ್ಬ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಕುಮಾರಣ್ಣ ಮನೆ ಮಗನಾಗಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಾದ್ಯಂತ ಓಡಾಟ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಗ್ರಾಮದಲ್ಲೂ, ಪ್ರತಿಯೊಂದು ನಗರದಲ್ಲಿ, ಪ್ರತಿಯೊಂದು ವಾರ್ಡಲ್ಲೂ ಕೂಡ ಕುಮಾರಣ್ಣನೇ ಗೆಲ್ಲಬೇಕು, ಕುಮಾರಣ್ಣದಲ್ಲಿ ಕೇಂದ್ರ ಮಂತ್ರಿ ಆಗಬೇಕು, ನರೇಂದ್ರ ಮೋದಿಯವ್ರು ಗೆಲ್ಲಬೇಕು ಅನ್ನೋದು ಒಂದು ಮಂಡ್ಯ ಜಿಲ್ಲೆಯಲ್ಲಿ ಕೂಗು ಎದ್ದಿದೆ. ಹಾಗಾಗಿ ಇವತ್ತು ನಮ್ಮ ಕುಮಾರಣ್ಣನವರ ಕ್ರಮ ಸಂಖ್ಯೆ 1 ಹೊರವತ್ತೆ ಮಹಿಳೆಗೆ ಮತ ನೀಡುವುದರ ಮುಖಾಂತರ ಕುಮಾರಣ್ಣನವರನ್ನು 3 ಲಕ್ಷಕ್ಕೂ ಅಧಿಕ ಮತಗಳಿಂದ ನಾವು ಮಂಡ್ಯ ಜಿಲ್ಲೆಯಿಂದ ಗೆಲ್ಲಿಸುವುದರ ಮುಖಾಂತರ ಇವತ್ತು ಮಂಡ್ಯ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಅವ್ರ ಜೊತೆ ಕೈ ಜೋಡಿಸ್ಬೇಕು. ಹಾಗೆ ದೇಶದ ರಕ್ಷಣೆ, ದೇಶದ ಹಿತದೃಷ್ಟಿ, ದೇಶದ ಆರೋಗ್ಯ ದೃಷ್ಟಿ, ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ನರೇಂದ್ರ ಮೋದಿಯವರು ಹ್ಯಾಟ್ರಿಕ್ 3ನೇ ಸಾರಿ ಅಲ್ಲಿ ಪ್ರಧಾನಮಂತ್ರಿ ಆಗಬೇಕು. ನಮ್ಮ ಕುಮಾರಣ್ಣ ನಮ್ಮ ಮನೆ ಮಗ ಇಲ್ಲಿ ಹೆಚ್ಚು 3 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ಲುವುದರ ಮುಖಾಂತರ ಅವರ ಜೊತೆ ಅವರ ಕ್ಯಾಬಿನೆಟಲ್ಲಿ ಇರಬೇಕು ಅನ್ನೋದು ಇಡೀ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಯ ಆಸೆ. ಇವತ್ತು ಕಾಂಗ್ರೆಸ್ನವರು ಅವರ ನಕಲಿ ಗ್ಯಾರಂಟಿಗಳು ಎಷ್ಟೇ ಕೊಟ್ಟರು ಕೂಡ ನಾವು ಯಾರು ಆಲ್ರೆಡಿ ಜನ ಮಾತಾಡ್ತಾ ಇದ್ದಾರೆ, ಅದು ಯಾವುದೂ ಕೂಡ ಪರಿಣಾಮ ಬೀರಲ್ಲ, ಅದೆಲ್ಲ ನಕಲಿ ಅಂತೇಳಿ ಇವತ್ತು ಆಲ್ರೆಡಿ ಜನ ಮಾತಾಡ್ತಾ ಇದ್ದಾರೆ. ಅದ್ರ ಮತದಾರ ಬಾಂಧುಗಳು ಕುಮಾರಣ್ಣನ ಇವತ್ತು ಮನೆ ಮಗನಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಕುಮಾರಣ್ಣ ಗೆಲ್ಲುವುದರಲ್ಲಿ 3 ಲಕ್ಷಕ್ಕೆ ಅಧಿಕ ಮತದಲ್ಲಿ ಗೆಲ್ಲುವುದರಲ್ಲಿ ಯಾವುದೇ ಥರ ಸಂಶಯ ಇಲ್ಲ. ಇವತ್ತು ಪ್ರತಿಯೊಂದು ಗ್ರಾಮದಲ್ಲೂ ಆ ಕೂಗು ಎದ್ದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್.